ಜನವಾದಿ ಮಹಿಳಾ ಸಂಘಟನೆಯ 9ನೆಯ ಈ ಜಿಲ್ಲಾ ಸಮ್ಮೇಳನದ ಉದ್ಘಾಟನೆ ಮಾಡಿದಂತಹ ಆತ್ಮೀಯರಾದ ಸಬಿತಾ ಬನ್ನಾಡಿಯವರೇ, ಈ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷೆಯಾಗಿರುವಂಥ ನನ್ನ ಸ್ನೇಹಿತೆ ಗೀತಾ ಅವರೇ, ಹಾಗೆಯೇ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಜನವಾದಿ ಮಹಿಳಾ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ಎದುರಲ್ಲಿ ಕುಳಿತಿರುವಂತಹ ಜನವಾದಿ ಮಹಿಳಾ ಸಂಘಟನೆಯ ಸದಸ್ಯರು ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಇದೇನು ಮಹಿಳಾ ಸಮ್ಮೇಳನ ಅಂತ ನೋಡುವುದಕ್ಕೆ ಆಸಕ್ತರಾಗಿ ಬಂದಿರಬಹುದಾದಂಥ ಅನೇಕ ಹೊಸಬರು ಇರಬಹುದು ಅಂತ ಭಾವಿಸಿದ್ದೇನೆ. ಈ ಸಮ್ಮೇಳನವನ್ನು ಇವತ್ತು ನನಗೆ ನೋಡಿದಾಗ ಈ ಸಮ್ಮೇಳನದ ಆಹ್ವಾನ ಪತ್ರಿಕೆಯಲ್ಲಿ ಹಲವು ವಿಷಯಗಳನ್ನು ಕುರಿತು ನಾವು ಚಿಂತನೆ ಮಾಡಬೇಕೆನ್ನುವುದನ್ನು ಹೇಳಿಕೊಂಡಿದ್ದೇವೆ. ಬಹಳ ಮೊದಲಿಗೆ ಕೋಮು ಸಾಮರಸ್ಯ ಅಂತ. ಈ ಕೋಮು ಎನ್ನುವ ಶಬ್ದವೇ ನಮಗೆ ಗೊತ್ತಿರಲಿಲ್ಲ. ನಾವಂತೂ ಯಾವ ಪಠ್ಯಪುಸ್ತಕದಲ್ಲಿಯೂ ಈ ಶಬ್ದವನ್ನು ಕೇಳಲಿಲ್ಲ. ನಾವು ಸ್ನಾತಕೋತ್ತರ ವಿದ್ಯಾಭ್ಯಾಸ ಮಾಡಿ ಅಧ್ಯಾಪನ ಮಾಡುವವರೆಗೂ ನಮಗೆ ಗೊತ್ತಿರಲಿಲ್ಲ. ನಮ್ಮಲ್ಲಿ ತುಂಟ ಹುಡುಗರು ಇದ್ದರು ಕಾಲೇಜಲ್ಲಿ, ಆದರೆ ಕೋಮುವಾದಿಗಳು ಅಂತ 80ರ ದಶಕದವರೆಗೆ ನಾನು ಈ ಶಬ್ದವನ್ನೇ ಕೇಳಿರಲಿಲ್ಲ. ಅಂತಹ ಸಂದರ್ಭ ಅದು. ನಮ್ಮ ಬೆನ್ನನ್ನು ನಾವೇ ತಟ್ಟಿಕೊಳ್ಳುವವರು. ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರು, ನಾವು ಬ್ಯಾಂಕಿಂಗ್ ಕ್ಷೇತ್ರದ ಮೊದಲಿಗರು, ನಾವು ಶಿಕ್ಷಣದ ಮೊದಲಿಗರು ಅಂತೆಲ್ಲ ಹೇಳಿಕೊಳ್ಳುತ್ತಾ, ಎಲ್ಲ ಸಾಹಿತ್ಯಕ್ಕೆ ಬಂದರೂ ಕಾದಂಬರಿ ನಮ್ಮದೇ ಮೊದಲು, ಕಥೆಗಳು ನಮ್ಮದೇ ಮೊದಲು, ಕವನಗಳು ನಮ್ಮದೇ ಮೊದಲು ಅಂತ ಎಲ್ಲರೂ ನಮ್ಮವರೇ. ಅಂತಹ ಪ್ರಬುದ್ಧತೆಯ ಈ ಜಿಲ್ಲೆಯಲ್ಲಿ ಇವತ್ತು ಧರ್ಮದ ಹೆಸರಿನಲ್ಲಿಯೂ ಪ್ರಬುದ್ಧರು, ಅನೇಕ ದೇವಸ್ಥಾನಗಳಿರುವಂಥದ್ದು. ಎಲ್ಲದರ ಹಿಂದೆ ಲಂಕೇಶ್ ಅವರು ಹೇಳಿದ ಹಾಗೆ ಮಲ್ಲಿಗೆ ಚಪ್ಪರದ ಅಡಿಯಲ್ಲಿ ಕೊಳೆತ ಗೊಬ್ಬರ ಇರ್ತದೆ ಅಂತ. ಯಾಕೆ ನನಗೆ ಲಂಕೇಶರು ನೆನಪಾಗ್ತಾ ಇದ್ದಾರಂದರೆ, 1978ನೇ ಇಸವಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಧರ್ಮಸ್ಥಳದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಯಿತು. ಕನ್ನಡ ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ, ಅದುವರೆಗೆ ಅಖಿಲ ಕರ್ನಾಟಕ ಇತ್ತು. ದೆಹಲಿಯಲ್ಲಿ ಮಾಡಿ ಬಂದ ಮೇಲೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಯಿತು. ಅದೇ ದಿನದಲ್ಲಿ ಕರ್ನಾಟಕದಲ್ಲಿ ಧಾರವಾಡದಲ್ಲೂ, ಉತ್ತರ ಕರ್ನಾಟಕದ ಕಡೆಯಲ್ಲಿ ಬಂಡಾಯ ಸಾಹಿತ್ಯ ಸಮ್ಮೇಳನ ಅದೇ ದಿನದಲ್ಲಿ ನಡೆದಿತ್ತು. ಬೆಂಗಳೂರಲ್ಲಿ ನಡೆದಿತ್ತು. ಎಲ್ಲರೂ ಪ್ರಜ್ಞಾವಂತ ಸಾಹಿತಿಗಳೆಲ್ಲರೂ ಅಲ್ಲಿ ಸೇರಿದ್ರು. ಇಲ್ಲಿ ನವೋದಯ ಕಾಲದ ತಲೆನರತಂತಹ ಹಿರಿಯರೆಲ್ಲರೂ ಇಲ್ಲಿದ್ದರು. ನಾವು ಜಿಲ್ಲೆಯ ಕಾರ್ಯಕರ್ತರ ಎನ್ನುವಂಥ ನೆಲೆಯಲ್ಲಿ ನಾವು ಅಲ್ಲಿದ್ದೆವು. ಆಗ ನಿಜವಾಗ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮುಂದೆ ಹೀಗೆ ಆಗ್ತದೆ ಎನ್ನುವುದು ನಮ್ಗೆ ಗೊತ್ತಿರಲಿಲ್ಲ. ಗೀತನೂ ಇದ್ಲು. ಗೀತಾ ನಾನು ಇಬ್ಬರು ವೇದಿಕೆಯಲ್ಲಿ ನಾಟಕ ಮಾಡಿದ್ದೇವೆ. ಮಂಗಳೂರು ಮಹಿಳೆಯರ ಕಾರ್ಯಕ್ರಮ 3 ಗಂಟೆದ್ದು ಕರ್ನಾಟಕ ವೈಭವ, ಪಂಪನಿಂದ ಮೊದಲುಗೊಂಡು ಪಂಜೆಯವರೆಗೆ ಇಡೀ ಕರ್ನಾಟಕ ಸಾಹಿತ್ಯವನ್ನು ಅಲ್ಲಿ ಕಣ್ಣೆದುರಿಗೆ ತೋರಿಸಿದ್ದೆವು. ಅದರ ಒಳಗೆ ಹುಡುಕಿದ್ರೆ ಬಹುಶಃ ಪ್ರತಿಭಟನೆಯ ಅಂಶಗಳು ಇದ್ದು. ಉದ್ಘಾಟನಾ ಸಮಾರಂಭದಲ್ಲಿ ಲಂಕೇಶ್ ಅವರು ಮಾತನಾಡಿದಂಥ ಮಾತನ್ನು ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಈ ಧರ್ಮಸ್ಥಳದ ಬಗ್ಗೆ ನಾನೊಂದು ಕಾದಂಬರಿ ಬರೆಯುವುದಾಗಿದ್ದರೆ ಅಥವಾ ನಾನೊಂದು ಸಿನಿಮಾ ಮಾಡುವುದಾಗಿದ್ದರೆ, ಇಲ್ಲಿ ಎಷ್ಟು ಜನ ಪಾಪಿಗಳ ಹಣ ಇಲ್ಲಿ ಹುಂಡಿಗೆ ಬಿದ್ದಿದೆ ಎನ್ನುವುದರಿಂದ ನಾನು ತೊಡಗಿಕೊಂಡು ಸಿನಿಮಾ ಮಾಡ್ತೇನೆ ಅಂತ ಹೇಳಿದರು. ಆಗ ಆ ಸಂಘಟನೆಯಲ್ಲಿ ಬಹಳ ಮುಖ್ಯಸ್ಥರಾಗಿದ್ದಂಥ ನಮ್ಮ ಜಿಲ್ಲೆಯ ಬಹಳ ದೊಡ್ಡ ಸಾಂಸ್ಕೃತಿಕ ವ್ಯಕ್ತಿ ಅಂತ ಅನಿಸಿಕೊಂಡಿದ್ದವರು, ಧರ್ಮಸ್ಥಳದ ಕುಟುಂಬಕ್ಕೆ ಅತ್ಯಂತ ಆತ್ಮೀಯರಾಗಿದ್ದವರು ಬಳ ಅಂತ ಕಣ್ಣೀರು ಸುರಿಸಿದರು ವೇದಿಕೆಯಲ್ಲೇ. ಕೆಲವರಿಗಾದರೂ ಇಲ್ಲಿ ಇದ್ದವರಿಗೆ
ಅವ್ರು ಯಾರು ಅಂತ ನೆನಪಾಗಬಹುದು, ಹೆಸರು ಹೇಳೋದಿಲ್ಲ ಸದ್ಯಕ್ಕೆ, ಅವರು ಇಲ್ಲ. ಯಾಕೆ ಅಂತ ಹೇಳಿದರೆ, ಇಂತಹ ಸಾಂಸ್ಕೃತಿಕ ವ್ಯಕ್ತಿಗಳ ಜೊತೆಯಲ್ಲೇ ನಾವಿದ್ದಾಗ ಮಾತ್ರ ನಮಗೆ ಅವ್ರು ಏನು ಅಂತ ಗೊತ್ತಾಗೋದು. ಇಲ್ಲದೆ ಹೋದರೆ ಗೊತ್ತಾಗೋದಿಲ್ಲ ನಮಗೆ. ಇಲ್ಲದೆ ಹೋದರೆ ಬಹಳ ದೊಡ್ಡ ಸಾಂಸ್ಕೃತಿಕ ವ್ಯಕ್ತಿ, ಜಿಲ್ಲೆ ಎಲ್ಲ ಇವರು ಹೇಳಿದ ಹಾಗೆ ಕೇಳ್ತದೆ ಅಂತ ನಂಬ್ಕೊಂಡು ಬದುಕಿದ್ವು. ಈ ಎಲ್ಲ ಹಿನ್ನೆಲೆಯ ಒಳಗೆ ನಮ್ಮ ಬನ್ನಾಡಿಯವರು ಜಾಗತಿಕವಾಗಿ ರಾಜ್ಯ ಮಟ್ಟಕ್ಕೆ ಹೋಗಿ ಮತ್ತೆ ನಮ್ಮ ಜಿಲ್ಲೆಗೆ ಬಂದರು. ಗೀತವರು ನಮ್ಮ ಪ್ರಾರಂಭದ ದಿನಗಳನ್ನು ಹೇಳಿದರು. ದೇವಿಯವರು ಜನವಾದಿ ಮಹಿಳಾ ಸಂಘಟನೆಯ ಹಿನ್ನೆಲೆಯಲ್ಲಿ ಆಗುತ್ತಾ ಇರುವಂಥ ಕೆಲಸಗಳನ್ನು ಮತ್ತು ಮಾಡಬೇಕಾದಂಥ ಕೆಲಸಗಳನ್ನು ಹೇಳಿದರು. ನಾನು ಬಹುಶಃ ಇಲ್ಲಿ ಈ ಸಾಮರಸ್ಯದ ಹಿನ್ನೆಲೆಯ ಒಳಗೆ ನಾನು ಎಲ್ಲಿ ಸಾಮರಸ್ಯವನ್ನು ಕಂಡಿದ್ದೇನೆ ಅಂದರೆ, ನನ್ನ ಬದುಕಿನ ಪ್ರಾರಂಭದ ದಿನಗಳಲ್ಲಿ ಹುಟ್ಟಿಗೆ ಬುದ್ಧಿ ಬಂದಂದಿನಿಂದ ಸಾಮರಸ್ಯದಲ್ಲೇ ಬದುಕಿದ್ದೇನೆ. ನನ್ನ ಮನೆಯಲ್ಲಿ ಒಂದು ಸಾಮರಸ್ಯದ ಬದುಕನ್ನು ನನಗೆ ಕಲಿಸಿಕೊಟ್ಟಿದ್ದಾರೆ. ಆಗ ನನಗೆ ಯಾವ ಜಾತಿ ಭೇದವೂ ಗೊತ್ತಿಲ್ಲ, ದಲಿತರು ಬೇರೆ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ಎಲ್ಲರೂ ನಮ್ಮ ಮನೆಗೆ ಬರುವವರು. ಯಾಕೆ ಎನ್ನುವುದು ನಾನು ಮಾಡಿದರೆ, ಶಿಕ್ಷಕ ವೃತ್ತಿ ಅಂಥದ್ದು, ಶಿಕ್ಷಕ ವೃತ್ತಿ ಅಂಥದ್ದು ಅಂತ ನಾನು ಭಾವಿಸಿಕೊಂಡದ್ದು. ಶಿಕ್ಷಕರಾದವರಿಗೆ ಎಲ್ಲ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳು ನಮ್ಮ ಮಕ್ಕಳೇ. ಅದರ ಒಳಗೆ ಯಾವುದೇ ಭೇದವನ್ನು ಎಣಿಸಬಾರದು ಎನ್ನುವಂಥ ವೃತ್ತಿ ಧರ್ಮ ಅದು. ಇದನ್ನು ನನ್ನ ತಂದೆಯವರು, ನನ್ನ ಇಡೀ ಕುಟುಂಬದ ಅನೇಕರು ಶಿಕ್ಷಕಿಯರೇ ಆದದ್ರಿಂದ ಇದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಆದ್ದರಿಂದ ಅದು ನನ್ನ ರಕ್ತಕ್ಕೇ ಬಂದಿದೆ ಎನ್ನುವುದು ನನಗೆ ಸಂತೋಷ, ಮತ್ತು ನನಗೂ ಅದು ನನ್ನ ಆಯ್ಕೆಯ ವೃತ್ತಿ. ಆದರೆ ಯಾವಾಗ 80ರ ಈ ಕೋಮು ಎನ್ನುವುದು ಬಂತಲ್ಲ, ಆಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳು ಹೇಗಿತ್ತು ಎನ್ನುವುದನ್ನು ಯಾರಾದರೂ ನೆನಪಿಸಿಕೊಂಡ್ರೆ, ನಮ್ಮ ವಿದ್ಯಾರ್ಥಿಗಳನ್ನು ಕೋಮುವಾದಿಗಳನ್ನಾಗಿ ಮಾಡಿರುವುದರಲ್ಲಿ ನಮ್ಮ ಪ್ರಾಧ್ಯಾಪಕರುಗಳದ್ದು ಬಹಳ ದೊಡ್ಡ ಕೊಡುಗೆ ಇದೆ. ಇದನ್ನು ನಾವು ಮರೆಯುವುದಕ್ಕಾಗೋದಿಲ್ಲ. ಎರಡನೇದಾಗಿ, 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಒಟ್ಟಿಗೇ ಇದ್ದಂತಹ 2 ಭಿನ್ನ ಧರ್ಮೀಯ ಮಕ್ಕಳು, ಅತ್ಯಂತ ಆತ್ಮೀಯರಾದವರು ಕಾಲೇಜಿಗೆ ಬಂದು ನನ್ನ ಕಾಲೇಜಿಗೆ ಸೇರಿದಾಗ, ಒಬ್ಬ ತಾಯಿ, ಶ್ರೇಷ್ಠತೆಯ ವ್ಯಸನ ಹೊತ್ತಂತಹ ಜಾತಿಯಲ್ಲಿ ಹುಟ್ಟಿದಂತಹ ತಾಯಿ ಬಂದು ನಮ್ಮ ಹತ್ರ ಹೇಳ್ತಾಳೆ, ದಯವಿಟ್ಟು ಅವರಿಬ್ಬರನ್ನು ಬೇರೆ ಬೇರೆ ಕೂತ್ಕೊಳಿಸಿ ಬೇರೆ ಬೇರೆ ಸೆಕ್ಷನಿಗೆ ಹಾಕಿ ಅಂತ ಹೇಳ್ತಾಳೆ. ಅದುವರೆಗೆ ಸ್ನೇಹಿತರಾಗಿದ್ದವರು ಒಬ್ಬ ತಂದೆ ತಾಯಿಗಳು ಬಂದು ಹೀಗೆ ಹೇಳ್ತಾರೆ ಅಂತಾದರೆ, ಕೋಮು ಎನ್ನುವಂಥ ವಿಷ ಬೀಜ ಎಲ್ಲಿದೆ? ಮನೆಗಳಿಂದ ತೊಡಗಿದೆ. ಮತ್ತು ಈಗಾಗಲೇ ಹೇಳಿದ ಹಾಗೆ, ಶ್ರೇಷ್ಠತೆಯ ವ್ಯಸನವನ್ನು ತುಂಬಿಕೊಂಡಿರುವಂಥ ಕಾಯಿಲೆಯಿಂದ ನರಳ್ತಾ ಇರುವಂಥವರಿದ್ದಾರಲ್ಲ, ಮೈತುಂಬ ವಿಷಮೆತ್ತುಕೊಂಡವರಿದ್ದಾರಲ್ಲ, ಅವರಿಂದ ಈ ಕೆಲಸ ಬಹಳ ಕರಾರುವಾಕ್ಕಾಗಿ ನಡೆದಿದೆ. ಈಗ ನಾವು ಪ್ರಶ್ನಿಸಬೇಕಾದ್ದು, ನಾವು ಇಂತಹ ಶಿಕ್ಷಕರೇ, ನಾವು ಇಂತಹ ಹೆತ್ತವರೇ ಎನ್ನುವುದು. ಒಂದು ವೇಳೆ ಅಂಥವರು ನಿಮಗೆ ಕಂಡ್ರೆ ಅವರನ್ನು ಎದುರಿಸುವಂಥ ಛಾತಿಯನ್ನು ಅಲ್ಲಿಯೇ ಬೆಳೆಸಿಕೊಳ್ಬೇಕಾದ್ದು ವೈಯಕ್ತಿಕವಾದ ಧರ್ಮ. ನನಗೆಲ್ಲಾದರೂ ಧೈರ್ಯ ಬಂದಿದ್ರೆ ಅದು ಅಲ್ಲಿಂದಲೇ ಬಂದಿದೆ. ನನಗೆ ಬಂದಿರುವಂಥ ಧೈರ್ಯ ನನ್ನ ವಿದ್ಯಾರ್ಥಿಗಳ ಪರವಾಗಿಯೇ ನಿಂತು ನನ್ನ ಜೊತೆಯಲ್ಲಿರುವ ಪ್ರಾಧ್ಯಾಪಕರನ್ನೇ ಎದುರಿಸಿ ಬಹುಶಃ ನಾನು ಬೆಳೆದಿದ್ದೇನೆ ಅಂತ ಹೇಳಿದೆ. ಹಾಗಾದರೆ ಕೋಮು ಸಾಮರಸ್ಯವನ್ನು ಗಳಿಸುವಲ್ಲಿ ನಾವು ಮಾಡಬೇಕಾದದ್ದು, ಕೋಮು ವಿಭಜನೆ ಎಲ್ಲಿ ಮಾಡ್ತಾರೆ ಅಲ್ಲಿಯೇ ನಾವು ಅದೇ ಹೊತ್ತಿನಲ್ಲಿ ಮಾಡಬೇಕು. ಆಮೇಲೆ ಗಾಯ ಎಲ್ಲ ದೊಡ್ಡದಾದ ಮೇಲೆ ಟೇಪ ಹಚ್ಚಿದರೆ ಅಥವಾ ಮುಲಾಮು ಹಚ್ಚಿದರೆ ಆಗುವುದಿಲ್ಲ. ಆ ಸಣ್ಣ ಸಣ್ಣ ಗಾಯ ಆಗುವಲ್ಲಿಯೇ ನಾವು ಅದಕ್ಕೆ ಮುಲಾಮು ಹಚ್ಚುವ ಕೆಲಸ ಮಾಡೋಣ ಮೊದಲಿಗೆ. ಆಗುವುದಿಲ್ಲ ಅಂತಾದರೆ ಸರ್ಜರಿ ಮಾಡುವ ಕೆಲಸವನ್ನು ನಾವು ಅಲ್ಲಿಯೇ ಮಾಡಬೇಕಾಗ್ತದೆ ಎನ್ನುವುದನ್ನು ನಾನು ನನ್ನ ವೈಯಕ್ತಿಕವಾದಂಥ ಅನುಭವಗಳಿಂದ ತಿಳ್ಕೊಂಡಿದ್ದೇನೆ. ಎರಡನೇದಾಗಿ, ಬಾಬ್ರಿ ಮಸೀದಿಯ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ನಡೆದಂತಹ 1-2-3 ಘಟನೆಗಳ ಸಂದರ್ಭದಲ್ಲಿ ಹೀಗೆ ಒಂದು ಸಭೆ
ಶಾಂತಿಯ ಸ್ಥಾಪನೆಯ ಸಭೆ ಮತ್ತು ಕೋಮು ಸಾಮರಸ್ಯದ ಸಭೆ ಅಂತ ದಲಿತರು ಮತ್ತು ಮುಸ್ಲಿಂ ಬಾಂಧವರು ಒಟ್ಟು ಸೇರಿ ಡಾನ್ ಬಾಸ್ಕೋ ಹಾಲ್ನಲ್ಲಿ ಕಾರ್ಯಕ್ರಮ ಮಾಡಿದಾಗ ನನ್ನ ವಿದ್ಯಾರ್ಥಿಗಳೇ ಎದುರಿಗೆ ಕೂತಿದ್ದಾರೆ. ಸಂಘಟಕರಿಗೆ ಪಾಪ ಗೊತ್ತಿಲ್ಲ, ಅವ್ರು ಎಲ್ಲಿಂದೋ ಬಂದು ಸಂಘಟನೆ ಮಾಡಿದ್ದು. ನನಗೆ ಗೊತ್ತಿದೆ ಈಗ ಏನೋ ಆಗ್ತದೆ ಈಗ ಅಂತ, ಏನೋ ಆಗ್ತದೆ ಅಂತ ನನಗೆ ಗೊತ್ತಿದೆ. ಆದರೆ ಇವರಿಗೆ ನಾನು ಹೇಳಿದೆ, ನೋಡಿ ಅಲ್ಲೆಲ್ಲ ಮಕ್ಕಳಿದ್ದಾರೆ, ಸ್ವಲ್ಪ ಪೊಲೀಸರನ್ನು ಕರೆಸಿ ಅವರನ್ನು ಹೊರಗೆ ಹಾಕಿ ಅಂತ ಹೇಳಿದೆ. ನಾನು ಕೇಳಲಿಲ್ಲ, ಅವ್ರಿಗೆ ಅರ್ಥ ಆಗಲಿಲ್ಲ. ಆಗ ನನಗಿಂತ ಮೊದಲು ಮಾತನಾಡಿದರು. ಆಗ ಅವರಿಗೆ ಧಿಕ್ಕಾರ ಕೂಗಿ ಬರ್ತಾ ಇತ್ತು. ಅದು ಧಾರವಾಡ ವಿಶ್ವವಿದ್ಯಾನಿಲಯದ ಇತಿಹಾಸದ ಪ್ರಾಧ್ಯಾಪಕರು ಬಂದಿದ್ದರು, ನಾನು ಹೆಸರು ಮರೆತಿದ್ದೇನೆ. ಅವರು ಮಾತನಾಡಿ ಆಯಿತು. ವಿ ಟಿ ರಾಜಶೇಖರ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ನಾನು ಭಾಷಣ ಮಾಡಿದೆ. ನಾನು ಭಾಷಣ ಮಾಡಿದ ಮಾತನ್ನು ಕೇಳಿಸಿಕೊಂಡ್ರು. ಆ ಬಳಿಕ ಇನ್ನೊಬ್ಬರು ಭಾಷಣ ಮಾಡುವಾಗ ಎಲ್ಲ ಮೇಲೆ ಬಂದು ಮೈಕೆಲ್ಲ ಕಿತ್ತು ಹಾಕಿ ಇದ್ದದ್ದನ್ನೆಲ್ಲ ಹೊಡೆದು ಮಾಡಿ ಎಲ್ಲ. ಇದು ಮೊದಲ ಘಟನೆ ಮಂಗಳೂರಿನಲ್ಲಿ. ಅದಾದ ಬಳಿಕ ಬಾಬ್ರಿ ಮಸೀದಿಯ ನಂತರದಲ್ಲಿ ನಾವು ಮಾನವ ಸರಪಣಿ ಮಾಡಿದೆವು. ಮಾನವ ಸರಪಣಿ ಮಾಡಿದಾಗ ನನ್ನ ವಿದ್ಯಾರ್ಥಿಗಳನ್ನೇ ಹೇಳ್ತಾ ಇದ್ದೇನೆ ನಾನು. ಇವತ್ತಿಗೆ ಅವರು ಎದುರು ಬಂದು ನಿಂತರೆ ನನಗೆ ಹೇಳೋ ಧೈರ್ಯ ಉಂಟು. ನಾನು ಉಳಿದ ಕಾಲೇಜಿನ ವಿದ್ಯಾರ್ಥಿಗಳನ್ನು ಹೇಳೋದಿಲ್ಲ, ಅವರು ಯಾರು ಅಂತ ಗೊತ್ತುಂಟು, ಈಗ ಎಲ್ಲೆಲ್ಲಿ ರಾಜಕೀಯದಲ್ಲಿ ಇದ್ದಾರೆ ಅನ್ನೋದು ಗೊತ್ತುಂಟು ನನಗೆ. ನಾವು ಬೇರೆ ಬೇರೆ ಕಡೆಯಿಂದ ಈ ಸಂಘಟನೆಗಳು ಅಲ್ಲಲ್ಲಿ ನಿಂತು ಮತ್ತೆ ಒಟ್ಟು ಸೇರಿ ಮತ್ತೆ ಮೈದಾನಿಗೆ ಹೋಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಮಂಗಳೂರಿನ ಸಿಗ್ನಲ್ ಇರುವಂಥ ವೆನ್ಲಾಕ್ ಹಾಸ್ಪಿಟಲ್ ಹತ್ತಿರದ ಸಿಗ್ನಲ್ನಲ್ಲಿ ಎಲ್ಲರೂ ಒಟ್ಟು ಸೇರಿ ಮತ್ತೆ ಜ್ಯೋತಿಯಿಂದ ಮೆರವಣಿಗೆ ಬರಬೇಕಾಗಿತ್ತು. ಆ ಸಂದರ್ಭದೊಳಗೆ ಒಂದು ಜ್ಯೋತಿಯಲ್ಲಿ, ಒಂದು ಕಂಕನಾಡಿಯಿಂದ, ಇನ್ನೊಂದು ಶರವ್ ಟೆಂಪಲ್ನಿಂದ ಕೂಡ ಒಂದು ಗುಂಪು ಬರಲಿಕ್ಕಿತ್ತು. ನಮ್ಮ ಜೊತೆಯಲ್ಲಿಯೇ ಸೇರಿದಂತಹ ನಮ್ಮ ವಿದ್ಯಾರ್ಥಿಗಳು ಶರವ್ ಟೆಂಪಲ್ನಲ್ಲಿದ್ದಂತಹ ಗುಂಪಿನಲ್ಲಿ ಎಲ್ಲರ ಮೈಗೆ ಕೈ ಹಿಡಿದು ತುರಿಕೆಯನ್ನು ಹಚ್ಚಿ ಎಲ್ರಿಗೂ ತುರಿಕೆ ಬರುವ ಹಾಗೆ ಮಾಡಿ ಗೊಂದಲ ಎಬ್ಬಿಸಿದ್ರು. ಅಷ್ಟರವರೆಗೆ ನಮ್ಮ ಎಲ್ಲ ನಾವು ಜೊತೆ ಸೇರಿದವರೆಲ್ಲ ಅಸಾಂವಿಧಾನಿಕವಾದಂಥ ಶಬ್ದಗಳನ್ನು ಬಳಸುವುದಿಲ್ಲ ಅಂತ, ಅಂದರೆ ಆಗೆಲ್ಲ ನಮ್ಮ ಚಳವಳಿಗಳು ಎಷ್ಟು ಏನು ಅಹಿಂಸಾತ್ಮಕವಾಗಿತ್ತು. ಇವತ್ತಿನ ಹಾಗೆ ರಾಜಕಾರಣಿಗಳ ಹಾಗೆ ಬೊಗಳಿದ ಹಾಗೆ, ನಾಯಿ ಬೊಗಳಿದ ಹಾಗೆ ಬೊಗಳ್ತಿರಲಿಲ್ಲ. ಯಾವ ಚಳುವಳಿಕಾರರೂ ಬೊಗಳಲಿಲ್ಲ. ಇಡೀ ತುರಿಕೆಯನ್ನು ಹಚ್ಚಿಕೊಂಡು ಎಲ್ಲರೂ ಅಲ್ಲಿ ಗಲಾಟೆ ಎಬ್ಬಿಸಿದಾಗ ಚಲ್ಲಾಪಿಲ್ಲಿ ಆಗ್ತದೆ, ನಾವೆಲ್ಲ ಓಡಿ ಹೋಗ್ತೇವೆ ಅಂತ ಎಣಿಸ್ಕೊಂಡಿದ್ರು. ಯಾರು ಓಡಿ ಹೋಗಲಿಲ್ಲ. ಆದರೆ ನಮ್ಮ ಜನರ ಉದ್ವೇಗವು ಹೆಚ್ಚಾಗಿ ಒಂದಿಷ್ಟು ನನಗೆ ಧಿಕ್ಕಾರ ಹೇಳಲಿಕ್ಕೂ ಬರ್ತಿರಲಿಲ್ಲ. ಈಗಲೂ ಹೇಳಲಿಕ್ಕಾಗೋದಿಲ್ಲ ನನಗೆ, ಯಾರಿಗೂ ಧಿಕ್ಕಾರ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ನಾವು ನಮ್ಮದೇ ಆದಂಥ ಒಂದು ಸಂಸ್ಕಾರದಲ್ಲಿ ಬೆಳೆದಿರ್ತೇವೆ. ಯಾವ ಶಬ್ದಗಳನ್ನು ಬಳಸಬೇಕು, ಯಾವುದನ್ನು ಬಳಸಬಾರದು ಎನ್ನುವುದು ನಮ್ಮ ಜೊತೆಗೆ ಬಂದಿರ್ತದೆ. ಆದರೆ ಅನಿವಾರ್ಯ ಸಂದರ್ಭಗಳಲ್ಲಿ ಬಹುಶಃ ಹೀಗೆ ಎಬ್ಬಿಸಿ ಹಾಕುವಂಥ ಒಂದು ಜೇನೊಣಗಳ ಹಾಗೆ ಬಂದು ಚುಚ್ಚಿ ಗಾಯ ಮಾಡಿದಂಥವರು ಯಾರು ಎನ್ನುವುದು ಇವತ್ತಿಗೂ ಬಹಳ ಸ್ಪಷ್ಟವಾಗಿ ನಮಗೆಲ್ಲ ಗೊತ್ತಿದೆ. ಅವರು ಹಾಗೆ ಬೆಳೆಯುವಾಗ ನಾವು ಹೀಗೆ ಬೆಳಿಬೇಕಲ್ವಾ ಎನ್ನುವುದು ಪ್ರಜ್ಞಾವಂತರಿಗಿರುವಂಥ ಪ್ರಶ್ನೆ. ನಾನು ಬೆಳೀತಾ ಬಂದದ್ದೇ ಹಾಗೆ. ಪ್ರತಿಭಟನೆಯ ಸಂದರ್ಭದಲ್ಲಿ DC ಆಫೀಸ್ನ ಎದುರಿನಲ್ಲಿ ಮಾತನಾಡಿದರೆ ಅದೇ ನನ್ನ ವಿದ್ಯಾರ್ಥಿಗಳು ಬೈಕಲ್ಲಿ ಬಂದು, ಸ್ಕೂಟರ್ನಲ್ಲಿ ಬಂದು, ಕಾರ್ನಲ್ಲಿ ಬಂದು, ಮೇಡಮ್ ನೀವು ಮಾತನಾಡಿದ್ದು 100ಕ್ಕೆ 100 ಸತ್ಯ ಅಂತ ಹೇಳ್ತಾರೆ. 100ಕ್ಕೆ 100 ಸತ್ಯ ಆಗಿದ್ರೆ ನೀನು ಯಾಕಪ್ಪ ಅಲ್ಲಿದ್ದಿ ಅಂತ ನಾನು ಕೇಳ್ತೇನೆ. ನಿನಗೆ ಅದರಿಂದ ಹೊರಗೆ ಬರಬಹುದಲ್ಲ ಅಂತ ಕೇಳಿದರೆ ಆ ಹುಡುಗರು ಹೇಳ್ತಾರೆ, ಮೇಡಮ್ ಚಕ್ರವ್ಯೂಹದ ಒಳಗೆ ಹೋಗಿ ಆಗಿದೆ, ಇನ್ನು ಹೊರಗೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ. ಅಂತಹ ವಿದ್ಯಾರ್ಥಿಗಳು ಯಾರೂ ಕೂಡ ಮೇಲ್ಜಾತಿಯ ವಿದ್ಯಾರ್ಥಿಗಳಲ್ಲ ಎನ್ನುವುದನ್ನು ನಾವು ಗಮನಿಸಬೇಕು. ಅವರಲ್ಲಿ 75% ಜನ ಜೈಲಿಗೆ ಹೋಗಿದ್ದಾರೆ. ಬದುಕಿ ಉಳಿದವರದ್ದು ಸೊಂಟ ಮುರಿದಿದೆ, ಕಾಲು ಮುರಿದಿದೆ, ಕಣ್ಣು ಹೋಗಿದೆ.
ಬೇರೆ ಕಾಲೇಜಿನ ವಿದ್ಯಾರ್ಥಿಗಳನ್ನು ಸೇರಿ ಹೇಳ್ತಾ ಇದ್ದೇನೆ. ಬಹುಸಂಖ್ಯಾತ ಜನರ ಮಕ್ಕಳನ್ನೇ ಬಲಿ ಕೊಡ್ತಾ ಇರುವುದು ಯಾಕೆ? ಇವತ್ತು ಅಸಹಜವಾದ ಸಾವಿಗೆ ಈಡಾಗಿರುವ ಹೆಣ್ಣು ಮಕ್ಕಳು, ಇದರಲ್ಲಿ ಹೆಚ್ಚಿನವರು ಮೇಲ್ಜಾತಿಗೆ ಸೇರಿದವರಲ್ಲ, ಉಳಿದವರು ಅವರ ರಾಜಕೀಯ ಪಕ್ಷದವರಲ್ಲ. ಇಂಥ ಕಾರಣಗಳೇ ಅಲ್ಲಿಯೂ ಇವೆ. ಹಾಗಾದರೆ ಪ್ರಜ್ಞಾವಂತರು ಅಂತ ನಾವು ಅನ್ನಿಸಿಕೊಳ್ಳುವವರು ನಾವು ಎಲ್ಲಿ ಪ್ರಶ್ನೆ ಮಾಡಬೇಕು, ಎಲ್ಲಿ ನಮ್ಮ ಸಾಮರಸ್ಯವನ್ನು ಕಾಪಿಡಬೇಕು? ಸಬಿತಾ ಹೇಳ್ತಾರೆ, ಗೀತಾ ಹೇಳ್ತಾರೆ, ಎಲ್ಲರೂ ಹೇಳ್ತೇವೆ ನಾವು ನಮ್ಮ ಮನೆಯಲ್ಲಿಯೇ ಹೋರಾಟ ಮಾಡಲೇಬೇಕಾಗ್ತದೆ. ಹೆಣ್ಣುಗಳಾಗೋದ್ರಿಂದ ನಮ್ಮ ಮನೆಯಲ್ಲೇ ಮಾಡಬೇಕಾಗ್ತದೆ. ನನ್ನಪ್ಪ ಮಾಸ್ಟ್ರು, MA ಮಾಡಿದ ಮೇಲೆ ಏನಾದರೂ ನಾನು ಮಾತನಾಡಿದರೆ ನಿಮ್ಗೆ ಕಲಿಸಿದ್ದು ಹೆಚ್ಚಾಯಿತು ಅಂತ ಹೇಳಿದ್ದೆ. ನಿಮ್ಗೆ ಕಲಿಸಿದ್ದು ಹೆಚ್ಚಾಯಿತು ಅಂತ. ನೋಡಿ, ಇಲ್ಲೇ ಇರೋದು ಆ ಪುರುಷ ಪ್ರಧಾನವಾದಂಥ ಚಿಂತನೆಯಲ್ಲಿ. ಯಾಕಂದ್ರೆ ನನ್ನ ಅಪ್ಪನ ಸ್ಟೂಡೆಂಟ್ಸ್ ಇಲ್ಲಿ ಕೆಲವರಿದ್ದಾರೆ, ಬಹಳ ಒಳ್ಳೆಯ ಮೇಷ್ಟ್ರು, ಅವರಿಗೆ ಬಹಳ ಪ್ರೀತಿಯ ಮೇಷ್ಟ್ರು. ಆದರೆ ನಾನು ಹೇಳಿದೆ, ಇಲ್ಲಪ್ಪ ನಮ್ಗೆ ಆ ಧೈರ್ಯ ಇರಲಿಲ್ಲ. ಹೌದಾ, ಮಾಸ್ಟ್ರು ಅಷ್ಟು ಒಳ್ಳೆಯವರು, ಅಷ್ಟು ಪಾಪ? ಹೌದದು ನಿಮಗೆ ಶಾಲೆಯಲ್ಲಿ, ನಮಗಲ್ಲ. ನಮಗೆ ದಾರಿಯಲ್ಲಿ ಹೋಗೋದಿದ್ರೆ ಇವರು ಮಾಸ್ಟರ್ ಮಕ್ಕಳು ಹೇಗಿರಬೇಕು ಹಾಗೇ ಇರಬೇಕು. ಯಾಕಂದರೆ ಯಾರು ಬೇರೆಯವರು ಏನು ಹೇಳುವ ಹಾಗಿಲ್ಲ. ಯಾಕಂದರೆ ಮಾಸ್ಟರ್ ಮಕ್ಕಳೇ ದಾರಿ ತಪ್ಪಿದರೆ ಉಳಿದವರು ಯಾರು ಕೇಳ್ತಾರೆ? ಇಲ್ಲ. ಆದ್ದರಿಂದ ಮಾಸ್ಟರ್ ಮಕ್ಕಳು ಎನ್ನುವುದೇ ಒಂದು ಮಾದರಿ. ಆ ಮಾದರಿಯ ಒಳಗೆ ನಾವಿರಬೇಕು, ಆ ಚೌಕಟ್ಟಿನೊಳಗೆ ಇದ್ದೆವು. ಇವತ್ತು ಒಂದು ವೇಳೆ ನನ್ನ ಅಪ್ಪ ಇರ್ತಿದ್ರೆ ಬಹಳ ಆಶ್ಚರ್ಯ ಪಡ್ತಾ ಇದ್ರು, ಇವಳು ಹೀಗೆ ಮಾತಾಡಲಿಕ್ಕೆ ಹೊರಟಿದ್ದಾಳಲ್ಲ ಅಂತ. ಆದರೆ ನನ್ನ ಬಗ್ಗೊಬ್ಬರು ಭವಿಷ್ಯ ಹೇಳಿದ್ದಾರೆ. ಇಲ್ಲಿ ಸೀಮಾ ಇದ್ದಾಳೆ. ಸೀಮನ ಅಪ್ಪ ಮಂಜೇಶ್ವರದಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದವರು ಮತ್ತು MLA ಆಗಿದ್ದವರು, ಶಾಸಕರಾಗಿದ್ದವರು. ಸೀಮನ ಅಜ್ಜ MLA ರಾಮಪ್ಪ ಅಂತ ನಮ್ಮ ಆತ್ಮೀಯ ಬಂಧು. ಅವರು ನನ್ನ ಅಪ್ಪನಿಗೆ ಹೇಳಿದರು, ನೀನು ದೊಡ್ಡ ಗಾಂಧಿವಾದಿ ಆದರೆ ನಾಳೆ ನಿನ್ನ ಮಗಳು ಕಮ್ಯುನಿಸ್ಟ್ ಆಗ್ತಾಳೆ ನೋಡು. ನಾನು ಕಮ್ಯುನಿಸ್ಟ್ ಆಗಿದ್ದೇನೋ ಇಲ್ಲೋ ಗೊತ್ತಿಲ್ಲ, ನಾನು ಕಾರ್ಯಕರ್ತೆ ಅಲ್ಲ. ಆದರೆ ನನಗೆ ನನ್ನನ್ನು ಕಮ್ಯುನಿಸ್ಟ್ ಅಂತ ಹೇಳುವವರು ಇದ್ದಾರೆ. ಇನ್ನು ಎಂಥದ್ದು ಜನವಾದಿ ಮಹಿಳಾ ಸಂಘಟನೆ ಅಧ್ಯಕ್ಷಗಿರಿಗೆ ಕೇಳಲಿಕ್ಕೆ ಬಹಳ ಹಿಂದೆ ಬಂದಿದ್ದು. ನನಗೆ ಬೇಡಪ್ಪ, ಯಾವ ರಾಜಕೀಯವೂ ಬೇಡ ಹೇಳಿದೆ ನಾನು. ಹಾಗೆಯೇ MLC ಸೀಟಿಗೆ BJP ಅವರು ಬಂದು ಕೇಳಿದವರು ಇದ್ದಾರೆ. ಬೇಡಪ್ಪ ನನಗೆ ಅಂತ ಹೇಳಿದೆ. ಯಾಕೆ ಬೇಡ ಗೊತ್ತಾ? MLCಗೆ ವೋಟ್ ಹಾಕಲಿಕ್ಕೆ ಫಾರ್ಮ್ ಬೇಕು. ಅದು ಫಿಲ್ಅಪ್ ಮಾಡಿದವರಿಗೆ ಮಾತ್ರ ವೋಟ್ ಹಾಕ್ತಿರೋದು. ನನ್ನ ಕಾಲೇಜಿಗೆ ತಗೊಂಡು ಬರ್ತಾರೆ ಎಲ್ಲ ಪಕ್ಷದವರು. ಯಾವ ಪಕ್ಷದವರಿಗೂ, ಎಲ್ಲ ಪಕ್ಷದವರಿಗೂ ಹಾಕಿ ಕೊಡ್ತೇವೆ. ನಾನು ಒಂದೇ ಒಂದು ಬಾರಿಯೂ ಕೂಡ ವೋಟ್ ಹಾಕಲಿಲ್ಲ. ಯಾಕೆ ಹೇಳಿ? ಅವ್ರು ತಗೊಂಡೋಗಿ ನನ್ನದನ್ನಲ್ಲಿ ಫೈಲ್ ಮಾಡಲಿಲ್ಲ. ಯಾಕಂದರೆ ಎಲ್ರಿಗೂ ಗೊತ್ತು ನಾನು ಅವ್ರಿಗೆ ವೋಟ್ ಹಾಕೋದಿಲ್ಲ ಅಂತ. ನಾನು ವೋಟ್ ಹಾಕೋದಿಲ್ಲ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ಎಲ್ಲರ ಎದುರಿಗೆ ನನ್ನ ಫೈಲನ್ನು ತಗೊಂಡೋಗಿ ಕೊನೆಗೆ ಅಲ್ಲಿ ಹಾಕಲೇ ಇಲ್ಲ. ನಾನು ಇಷ್ಟು ವರ್ಷದಲ್ಲಿಯೂ ಶಿಕ್ಷಕರ ವರ್ಗಕ್ಕೂ ವೋಟ್ ಹಾಕಲಿಲ್ಲ, ಗ್ರ್ಯಾಜುಯೇಷನ್ ವೋಟಿಗೂ ಕೂಡ ವೋಟ್ ಹಾಕಲಿಲ್ಲ ಅಂತಂದರೆ ಯಾವ ರಾಜಕೀಯದಲ್ಲಿ ನಾವಿದ್ದೇವೆ? ಎಷ್ಟು ವರ್ಷದಿಂದ ಇದ್ದೇವೆ? ಯೋಚನೆ ಮಾಡಿ. ಅಂದರೆ ನನ್ನನ್ನು ಆಗಲೇ ಹೇಗೆ ಗುರುತಿಸಿದ್ದಾರೆ ಅಂತ ನನಗೆ ಗೊತ್ತಾಗಿರೋದು ಇದು. ನಾನಾಗಲೇ ನನ್ನನ್ನು ನಾನು ಆತ್ಮಾವಲೋಕನ ಮಾಡಿಕೊಂಡಾಗ ನನ್ನನ್ನು ಹೀಗೆ ಜನ ಗುರುತಿಸಿದ್ದಾರೆ. ಇಷ್ಟೆಲ್ಲ ಆಗಿ ನಾನು ಪ್ರಾಂಶುಪಾಲರಾದಾಗ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಪ್ರಳಯ ಆಗ್ತದೆ ಅಂತ ಭಾವಿಸಿದ್ರು ಏನು. ಏಪ್ರಿಲ್ ತಿಂಗಳಲ್ಲಿ ಪ್ರಾಂಶುಪಾಲೆ ಆಗಿದ್ದೆ. ಜೂನ್ ಜುಲೈಯಲ್ಲಿ ಅಡ್ಮಿಷನ್ ಮುಗೀತದೆ. ಜುಲೈಯ ಕೊನೆಯಲ್ಲಿ ನನ್ನ ಶಿಷ್ಯ ಇದ್ದಾನೆ. ಇಲ್ಲಿ ಕೊನೆಯಲ್ಲಿ ವಿದ್ಯಾರ್ಥಿ ಸಂಘ ಉದ್ಘಾಟನೆ ಆಗ್ತದೆ. ನಾನು ನನ್ನದೇ ಆದಂತಹ ಕೆಲವು ಆಲೋಚನೆಗಳನ್ನು ಇಟ್ಟುಕೊಂಡು ನನ್ನ ವೃತ್ತಿಯನ್ನು ಹೀಗೆ ನಡೆಸ್ಕೊಳ್ಬೇಕು ಅಂತ ಭಾವಿಸಿಕೊಂಡಿದ್ದೆ. ಅದೇ ರೀತಿಯಲ್ಲಿ ಮಾಡಿಕೊಂಡಿದ್ದೆ. ಬೇರೆ ಬೇರೆ ವಿಭಾಗಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಅಸೋಸಿಯೇಷನ್ಗಳನ್ನೆಲ್ಲ ಮಾಡಿ ಅದಕ್ಕೆ ಅಧ್ಯಾಪಕರುಗಳನ್ನೆಲ್ಲ ಕೊಟ್ಟು ವಿದ್ಯಾರ್ಥಿಗಳ ನಾಯಕತ್ವವನ್ನು ಅದಕ್ಕೆ ಹಿಂದೆ ಇದ್ದದ್ದನ್ನೇ ಇನ್ನಷ್ಟು ಸ್ವಲ್ಪ ಹೆಚ್ಚು ವಿಸ್ತರಿಸಿದ್ದಷ್ಟೇ. ಜೊತೆಗೆ ನಾನಲ್ಲಿ ಆ ಅಸೋಸಿಯೇಷನ್ ಕೆಲಸ ಮಾಡುವಾಗ ಪ್ರಿನ್ಸಿಪಾಲ್ರಿಗೆ ಅಲ್ಲಿ ಏನು ಕೆಲಸ ಇಲ್ಲ. ಆ ಅಸೋಸಿಯೇಷನ್ನ ಪ್ರಾಧ್ಯಾಪಕರು ಇರಬೇಕು, ಆ ವಿದ್ಯಾರ್ಥಿಗಳು ಇರಬೇಕು, ಅವರು ಇರ್ತಾರೆ. ನಾನು ಕೆಳಗಿದ್ದು ನನಗೆ ಬೇಕಾದರೆ ಕೂತ್ಕೊಳ್ತೇನೆ, ಇಲ್ಲ ನನ್ನ ಕೆಲಸ ಇದ್ದರೆ ನಾನು ಹೋಗ್ತೇನೆ. ಯಾಕಂದರೆ ನನ್ನ ಚೇಂಬರಿಗೆ ಮೈಕಲ್ಲಿ ಕೇಳ್ತದೆ.
ಏನು ನಡೀತದೆ ಅಂತ. ಅಂಥದ್ರಲ್ಲಿ ಅದು ಏನು ಗೊತ್ತಿಲ್ಲ. ಬೆಳಗ್ಗೆ ಒಂದು ಅಬ್ದುಲ್ ಸಲಾಂ ಕುತ್ತಿಗೆಯವರ ಒಂದು ಕಾರ್ಯಕ್ರಮ, ಮಧ್ಯಾಹ್ನ ಮೇಲೆ ನರೇಂದ್ರ ನಾಯ್ಕರ ಕಾರ್ಯಕ್ರಮ. ಇದು ಗಾಯದ ಮೇಲೆ ಬರೆ ಎಳೆದ ಹಾಗೆ ಆಗಿತ್ತು. ನಿಮ್ಗೆ ಗೊತ್ತಿದ್ದು, ಇಬ್ಬರನ್ನು ಗೊತ್ತಿದೆ ಈ ಜಿಲ್ಲೆಯಲ್ಲಿ. ಅಬ್ದುಲ್ ಸಲಾಂ ಕುತ್ತಿಗೆಯವರು ನನಗೆ ಪರಿಚಿತರೇ ಅಲ್ಲ. ಅವರು ಆ ಹಿಂದೆ ವಿಶ್ವ ಹಿಂದೂ ಪರಿಷತ್ತಿನ ಒಬ್ಬರು ಬಹಳ ಪ್ರಮುಖರಾಗಿದ್ದವರು, ಪ್ರಾಂಶುಪಾಲರಾಗಿದ್ದಾಗ ಕರೆದಿದ್ದರು ನಮ್ಮಲ್ಲಿಗೆ. ಅವರ ಮೂಲಕ ಇವರು ಬಹಳ ಚೆನ್ನಾಗಿ ಕನ್ನಡದಲ್ಲಿ ಮಾತನಾಡ್ತಾರೆ, ಬಹಳ ಚೆನ್ನಾಗಿ ಒಳ್ಳೆಯ ವಾಗ್ಮಿ ಎನ್ನುವುದನ್ನು ತಿಳ್ಕೊಂಡಾಗ ನಾನು ನಮ್ಮ ಇತಿಹಾಸದ ಅಧ್ಯಾಪಕರಿಗೆ ಅವರನ್ನು ಕರಿಬೋದು ಅಂತ ಒಂದು ಸಜೆಷನ್ ಕೊಟ್ಟೆ. ಯಾಕಂದರೆ ಇವತ್ತು ನಾವು ಎಲ್ಲರೂ ಒಟ್ಟಿಗೆ ಹೋಗುವಂಥ ಒಂದು ದೇಗುಲ ಇದ್ದರೆ ಅದು ಶಾಲಾ ಕಾಲೇಜುಗಳು. ಮಸೀದಿಗೆ ಬೇರೆ ಹೋಗ್ತೇವೆ, ಚರ್ಚಿಗೆ ಬೇರೆ ಹೋಗ್ತೇವೆ, ದೇವಸ್ಥಾನಕ್ಕೆ ಬೇರೆ ಹೋಗ್ತೇವೆ ಹೋಗುವವರು. ಆದರೆ ಎಲ್ಲರೂ ಒಟ್ಟು ಸೇರುವುದೆಲ್ಲಿ? ಅದು ನಿಜವಾದ ದೇಗುಲ. ಎಲ್ಲ ಮನುಷ್ಯರು ಇರುವಲ್ಲೇ ದೇವರು ಇರ್ತಾರೆ. ಅಂಥ ದೇಗುಲದ ಒಳಗೆ ಬಹುಶಃ ಅವರು ಬಂದಿದ್ದರು. ಮಧ್ಯಾಹ್ನ ಮೇಲೆ ನರೇಂದ್ರ ನಾಯ್ಕರ ಕಾರ್ಯಕ್ರಮ ಇಟ್ಟುಕೊಂಡಿದ್ದೆ. ಅದು ಎಲ್ಲಿಂದ ಬಂದರು, ಯಾಕೆ ಬಂದರು ಏನೋ ಗೊತ್ತಿಲ್ಲ. ನನ್ನ ಕೋಟೆಕಾರನ ಊರಿನವರೇ, ಹುಚ್ಚಿಲ್ರಿಗೆ ಗೊತ್ತಿದೆ, ಅವರಿಲ್ಲ ಈಗ, ಗಟ್ಟಿಯವರು. ಅವರು ಮತ್ತು ಇನ್ನೊಂದಷ್ಟು ಜನ ಎಲ್ಲ ಬಂದರು. ನಾನು ಹೊರಗೆ ಇದ್ದದ್ದು ಒಳ್ಳೆಯದಾಯಿತು. ಒಂದಷ್ಟು ಕಾಲೇಜಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲ ಹೊರಗೆ, ಕ್ಯಾಂಪಸ್ನ ಹೊರಗೆ ನಿಂತ್ಕೊಂಡಿದ್ದಾರೆ. ಅಲ್ಲಿ ಎಲ್ಲರೂ ಇದ್ದು ನಾನು ಗ್ರಹಚಾರಕ್ಕೆ ಸಭೆಯಲ್ಲಿದ್ದವಳು ಹೊರಗೆ ಹೋದೆ. ಅವರನ್ನು ಮಾತಾಡಿಸ್ತಾ ಇದ್ದೆ. ಏನಿಲ್ಲ ಮೇಡಮ್, ನಾವು ಹೀಗೆ ಬಂದದ್ದು ಹಾಗೆ ಬಂದದ್ದು ಅಂತೆಲ್ಲ ಬಹಳ ಚೆನ್ನಾಗಿ ಮಾತನಾಡಿದ್ರು, ಎಲ್ಲ ಮಾಡಿದರು. ನಮ್ಮ ಸಭಾಂಗಣಕ್ಕೆ ಹೀಗೆಯೇ ಕೆಲವು ಬಾಗಿಲುಗಳಿವೆ. ಅಷ್ಟೊತ್ತಿಗೆ ಕೆಲವರೆಲ್ಲ ಒಳಗೆ ಬಂದು ಅಬ್ದುಲ್ ಸಲಾಂ ಕುತ್ತಿಗೆಯವರು ಭಾಷಣ ಮಾಡುವಾಗ ಮೈಕೆಲ್ಲ ಕಿತ್ತು ಏನೆಲ್ಲ ಮಾಡಿ ರಂಪಾಟ ಮಾಡಿ ಹೋದರು. ಈ ಎಲ್ಲ ರಂಪಾಟ ಮಾಡಿದಾಗ ಎಲ್ಲ ಆಯಿತು. ಮೈಕು ಕಿತ್ತದ್ದಾಯಿತು, ಚೇರ್ ಎಬ್ಬಿಸಿದ್ದಾಯಿತು, ಎಲ್ಲ ಆಯಿತು. ಎಲ್ಲ ಆಗಿ ಓಡಿ ಹೋದರು. ಸ್ವಲ್ಪ ಹೊತ್ತಿನಲ್ಲಿ ನಾನು ಬಂದು ವೇದಿಕೆಗೆ ಬಂದು ಹೇಳಿದೆ ವಿದ್ಯಾರ್ಥಿಗಳಲ್ಲಿ, ಇಲ್ಲಿ ಅಬ್ದುಲ್ ಸಲಾಂ ಕುತ್ತಿಗೆಯವರು ಯಾವುದಾದರೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾದ ಮಾತನ್ನು ಆಡಿದ್ದಾರೆಯೇ? ಇದ್ದರೆ ದಯವಿಟ್ಟು ಹೇಳಿ, ನಿಮಗೇನು ಮಾಡೋದಿಲ್ಲ. ಅವರು ಮಾಡಿದರೆ ಈ ಕಾರ್ಯಕ್ರಮ ನಿಲ್ಲಿಸ್ತೇನೆ, ಇಲ್ಲದೆ ಹೋದರೆ ಕಾರ್ಯಕ್ರಮ ಮುಂದುವರಿಯುತ್ತದೆ ಅಂತ ಹೇಳಿ ಎಲ್ಲ ವ್ಯವಸ್ಥೆ ಸರಿ ಮಾಡಿಸಿ ಮಾತು ಮುಂದುವರಿಯಿತು, ಕಾರ್ಯಕ್ರಮ ಮುಂದುವರಿಯಿತು. ಅದೆಲ್ಲ ಕಾರ್ಯಕ್ರಮ ಮುಗಿದು ನನ್ನ ಚೇಂಬರಲ್ಲಿ ಕೂತ್ಕೊಂಡು ನಾವು ಕಾಫಿ ಕುಡಿತಾ ಇದು ಯಾಕೆ ಹೇಳ್ತಾ ಇದ್ದೇನೆಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಗೆ ನಡೀತಾ ಇದೆ ಅನ್ನೋದು ನಮ್ಮ ಜಿಲ್ಲೆಯವರಿಗೆ ಗೊತ್ತಾಗಬೇಕು, ನಮಗೆ ಗೊತ್ತಾಗಬೇಕು. ನಿಮಗಿದೆಲ್ಲ ಯಾರಿಗೂ ಗೊತ್ತಿಲ್ಲ. ಗೊತ್ತಾದರೆ ಮಾತ್ರ ನೀವು ಎಚ್ಚರದಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಎಷ್ಟು ಕಾಲೇಜುಗಳಲ್ಲಿ ಅಸಹಜ ಸಾವುಗಳಾಗ್ತವೆ, ಎಷ್ಟು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಸರಬರಾಜಾಗ್ತದೆ. ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ? ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಅಸಹಜ ಸಾವು ಮಾತ್ರ ಅಲ್ಲ, ಆತ್ಮಹತ್ಯೆಗಳು ಮಾತ್ರ ಅಲ್ಲ, ಡ್ರಗ್ ಮಾಫಿಯಾಕ್ಕೂ ಒಂದು ಬಹಳ ದೊಡ್ಡ ಕೇಂದ್ರ ಆಗಿದೆ. ಇದನ್ನು ಹೇಳುವಾಗ ಮಾತ್ರ ಬೇರೆ ಧರ್ಮದ ಕಾಲೇಜುಗಳನ್ನು ಹೇಳ್ತಾರೆ, ನಮ್ಮ ಶ್ರೇಷ್ಠವಾದ ಹಿಂದೂ ಧರ್ಮದ ಕಾಲೇಜುಗಳನ್ನು ಹೇಳೋದಿಲ್ಲ. ಅಲ್ಲೂ ನಡೀತಾ ಇದೆ ಅನ್ನೋದು ನಮ್ಗೆ ಗೊತ್ತಿದೆ. ಇದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಸ್ಥಳೀಯವಾದ ವಿಚಾರಗಳಿದು. ನಾನು ಆ ಕಾರ್ಯಕ್ರಮ ಬಂದು ಕಾಫಿ ಕುಡಿತಾ ಇರುವಾಗ ಪುನಃ ಒಳಗೆ ಬಂದು ನನಗೆ ಬಾಯಿಗೆ ಬಂದಂತಹ ಅಶ್ಲೀಲವಾದ ಶಬ್ದಗಳನ್ನೆಲ್ಲ ಬೈದರು. ನಾನು ಹೇಳಿದ, ಗಟ್ಟಿಯವರೇ, ನನ್ನ ತಂದೆಯ ಪ್ರಾಯದವರು, ನಿಮ್ಮನ್ನು ನನಗೆ ಚೆನ್ನಾಗಿ ಪರಿಚಯ ಉಂಟು, ಬನ್ನಿ ಕೂತ್ಕೊಳ್ಳಿ, ಕಾಫಿ ಕುಡಿಯಿರಿ ನಮ್ಮೊಟ್ಟಿಗೆ. ಇಲ್ಲ, ಅವರು ಬಾಯಿಗೆ ಬಂದದ್ದು ಬೈದರು. ನಿನ್ನನ್ನು ಯಾರು ಪ್ರಿನ್ಸಿಪಾಲ್ ಮಾಡಿದ್ರು ಏಕವಚನದಲ್ಲಿ, ತೊಂದರೆ ಇಲ್ಲ, ಯಾಕಂದ್ರೆ ಅವ್ರು ನನಗೆ ವಯಸ್ಸಿಗೆ ಹಿರಿಯರು, ನಾನು ಅವರನ್ನು ಚಿಕ್ಕಂದಿನಿಂದ ನೋಡಿದವಳೆ. ಸರಿ, ಹೋಗಿ ದಯವಿಟ್ಟು ಈಗಲೇ ಹೋಗಿ ನನ್ನನ್ನು ಪ್ರಾಂಶುಪಾಲಗಿರಿಯಿಂದ ತೆಗೆದು ಬನ್ನಿ. ನಾನು ಅದನ್ನು ಮೊದಲೇ ಬರೆದು ಕೊಟ್ಟಿದ್ದೇನೆ ಮ್ಯಾನೇಜ್ಮೆಂಟಿಗೆ. ನನಗೆ ಯಾಕಂದರೆ ನನ್ನ ಕಾಲೇಜಿನಲ್ಲಿ ಪ್ರಾಂಶುಪಾಲಗಿರಿ ವಹಿಸಿಕೊಳ್ಳೋದು ಬಹಳ ಸುಲಭ ಇರಲಿಲ್ಲ, ಅದು ಮಂಗಳೂರಿನ ಜನತೆಗೆ ಗೊತ್ತಿದೆ. ಆ ಕಾರಣಕ್ಕೆ ನಾನು ಒಪ್ಪಿಕೊಳ್ಳುವಾಗಲೇ ಒಂದು ಟಿಪ್ಪಣಿ ಬರೆದಿಟ್ಟೇ ಕೊಟ್ಟಿದ್ದೇನೆ ಮ್ಯಾನೇಜ್ಮೆಂಟಿಗೆ. ಯಾಕಂದರೆ ನನಗಿಂತ ಹಿರಿಯರಿದ್ದಂಥ ಇಬ್ಬರು ಪುರುಷರು ತಗೊಳ್ಳಿಲ್ಲ.
ಅವರಿಗೆ ಸಾಧ್ಯ ಆಗೋದಿಲ್ಲ ಅಂತ ಗೊತ್ತಿತ್ತು. ಅಂಥದ್ರ ಒಳಗೆ ನಾನು ತಗೊಂಡಿದ್ದೇನೆ. ಇವೆಲ್ಲ ಯಾಕೆ ಹೇಳ್ತಾ ಇದ್ರೆ, ನನ್ನನ್ನು ಮೆರೆಸಿಕೊಳ್ಳಿಕ್ಕೆ ಹೇಳ್ತಾ ಇಲ್ಲ ನಿಮಗೆ. ನಾವು ವೈಯಕ್ತಿಕವಾಗಿ ಹೇಗೆ ನಾವು ಎಲ್ಲೆಲ್ಲಿ ಏನೇನಾಗ್ತದೋ ಅಲ್ಲಿಯೇ ನಾವು ಸರಿಪಡಿಸಬೇಕೇ ಹೊರತು, ಅಥವಾ ನಮ್ಮ ಪ್ರತಿಭಟನೆಯನ್ನು ತೋರಿಸಬೇಕೇ ಹೊರತು, ಅಥವಾ ನಮಗೆ ಬುದ್ಧಿ ಇದೆ ಅನ್ನೋದನ್ನು ತೋರಿಸಬೇಕು, ನಾವು ಅನ್ನ ತಿಂತೇವೆ ಅನ್ನೋದನ್ನು ತೋರಿಸಬೇಕೇ ಹೊರತು ಯಾವಾಗಲೂ ಮಾಡಿದಾಗ ಖಂಡಿತ ಅಲ್ಲ. ಆದ್ದರಿಂದ ಈಗ ಅಸಹಜ ಸಾವಿನ ಒಂದು SIT ನಿರ್ಮಾಣ ಆಗಿದೆ. ನನಗನ್ನಿಸಿದ್ದು ಅಲ್ಲಿ ಒಂದು ವೃತ್ತಿ ಧರ್ಮ ಅಂತಿದೆ, ಮುಗಿಸಿತು. ವೃತ್ತಿ ಧರ್ಮ ಅಂತ ಇದೆ. ಮುಖ್ಯಸ್ಥರಾಗಿದ್ದಂತಹ ಅಧಿಕಾರಿ ಅವರು ಆರಿಸಿದ್ದಾರೆ. ಆರಿಸಿಕೊಳ್ಳುವಾಗಲೇ ಬೇಡ ಅಂತ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಆರಿಸಿ ಎಲ್ಲ ಪ್ರಚಾರ ಆದಮೇಲೆ ನಾನು ಇರುವುದಿಲ್ಲ, ಹೊರಗೆ ಹೋಗ್ತೇನೆ ಅಂತ ಹೇಳುವಂಥ ಒಬ್ಬ ಪೊಲೀಸ್ ಅಧಿಕಾರಿಣಿ ಇದ್ದರೆ ಮೊದಲು ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಯಾಕಂದರೆ ವೃತ್ತಿ ಧರ್ಮದಲ್ಲಿ ಕೊಟ್ಟಂಥ ಕೆಲಸವನ್ನು ಮಾಡಬೇಕಲ್ವೇ? ಯಾಕೆ ಹಿಂದೆ ಹೋಗಬೇಕು? ನನಗೆ ಮತ್ತು ಅವರಿಗೆ ಸಂಬಂಧ ಇದೆ ಎನ್ನುವ ಕಾರಣಕ್ಕೆ, ಅಥವಾ ನಾನಲ್ಲಿ ವಿದ್ಯೆ ಓದಿದ್ದೇನೆ ಎನ್ನುವ ಕಾರಣಕ್ಕೆ. ಈಗ ಅನ್ನ ತಿನ್ನುವುದು ಎಲ್ಲಿಂದ? ಅನ್ನ ತಿನ್ನುವ ಕೆಲಸ ಮಾಡುವಾಗ ಅದಕ್ಕೆ ವೃತ್ತಿನಿಷ್ಠರಾಗಬೇಕೇ ಹೊರತು ಇನ್ಯಾರಿಗೂ ಆಗುವುದಾಗಿದ್ದರೆ. ಇಂಥ ಅನೇಕ ಸಂಸ್ಥೆಗಳು ಮಂಗಳೂರಿನಲ್ಲಿದೆ. ಪಬ್ಲಿಕ್ ಜಾಗವನ್ನು ಅವರ ಕಾಲೇಜಿನ ಎಲ್ಲ ವಾಹನಗಳನ್ನು ಇಡುವುದಕ್ಕಿಟ್ಟು ಪೊಲೀಸರು ಕಾವಲು ಕಾಯ್ತಾರಲ್ಲಿ. ನನ್ನ ಕಾರು ಹೋಗುವಾಗ ಇಲ್ಲ, ಈಗ ಇಲ್ಲಿ ಹೋಗ್ಲಿಕ್ಕಿಲ್ಲ ಹೇಳ್ತಾರೆ. ಯಾಕೆ ಕೇಳಿದರೆ, ಅಲ್ಲೀಗ ಕಾಲೇಜ್ ಬಿಡ್ತಾ ಉಂಟು, ಅದರಿಂದ ಎಲ್ಲ ಅಲ್ಲ, ನಾವು ನಮ್ಮ ರಸ್ತೆಯಲ್ಲಿ ಹೋಗೋದು, ಕಾಲೇಜಿನ ಒಳಗೆ ಹೋಗೋದಿಲ್ಲ. ನೀವ್ಯಾಕೆ ಇಲ್ಲಿ ನಿಂತದ್ದು? ನಿಮಗೆ ಆ ಕಾಲೇಜಿನವರು ಸಂಬಳ ಕೊಡೋದಾ, ಸರ್ಕಾರ ಕೊಡೋದಾ ಕೇಳಿದೆ. ಇಲ್ಲ, ನನಗೆ ಹೋಗಿಯೇ ಹೋಗಬೇಕು ಅಂತ ಹೇಳಿದೆ. ನನ್ನ ಕಾರು ಇಲ್ಲಿಂದಲೇ ಹೋಗಬೇಕು, ಈ ದಾರಿಯಲ್ಲೇ ಹೋಗಬೇಕು. ಬಿಡ್ತೀರಾ ಇಲ್ವಾ? ಇಲ್ಲಾಂದರೆ ಈಗ ನಾನು ಫೋನ್ ಮಾಡ್ತೇನೆ ಅಂತ ಹೇಳಿದೆ. ನೀವು ಸಂಬಳ ತಿನ್ನೋದು ಸರ್ಕಾರದ್ದು. ಈ ಕಾಲೇಜಿನವ್ರು ನಿಮಗೆ ಪೊಲೀಸರಿಗೆ ಸಂಬಳ ಕೊಡ್ತಾ ಇಲ್ಲ. ಬದಿಗೆ ಸರಿಸಿ ಬ್ಯಾರಿಕೇಡನ್ನೆಲ್ಲ ತೆಗೀರಿ, ನಮ್ಮ ವಾಹನ ಹೋಗೋದಕ್ಕೆ ದಾರಿ ಬಿಡಿ. ಇದು ಸಾರ್ವಜನಿಕ ರಸ್ತೆ, ಈ ಕಾಲೇಜಿನ ರಸ್ತೆ ಅಲ್ಲ. ಹೀಗೆ ನಿಮಗೆಲ್ಲೆಲ್ಲಿ ಸಾಧ್ಯ ಇದೆಯೋ ಅಂತಹ ಶಕ್ತಿಯನ್ನು ನಾವೇ ತುಂಬಿಕೊಳ್ಳಬೇಕು, ನಾವೇ ಅದನ್ನು ಮಾಡಬೇಕು. ಇವತ್ತು ಬಹಳ ಸಮಯದ ನಂತರ ಇಂಥ ಒಂದು ಸಮ್ಮೇಳನ ನಡೆದು ನಾವೆಲ್ಲರೂ ನಮ್ಮ ಸಿಮ್ಮಿಗೆ ಚಾರ್ಜ್ ಹಾಕ್ಕೊಳ್ತೇವಲ್ಲ, ಹಾಗೆ ಇವತ್ತು ರೀಚಾರ್ಜ್ ಮಾಡಿಕೊಂಡಿದ್ದೇವೆ. ಇಲ್ಲಿಗೆ ನಿಲ್ಲಿಸೋದು ಬೇಡ, ಚಾರ್ಜ್ ಆಗಿದ್ದೇವೆ, ಮತ್ತೆ ನಾವು ಎದ್ದು ನಿಲ್ತೇವೆ ಎನ್ನುವಂಥ ಮಾತುಗಳನ್ನು ಹೇಳ್ತಾ, ಅದಕ್ಕೆ ಶಕ್ತಿಯನ್ನು ತುಂಬಿಸಿಕೊಳ್ಳುವಾಗ ನಮ್ಮ ಸೌಮ್ಯತೆಯನ್ನು ಬಿಟ್ಟು ಬಿಡೋದು ಬೇಡ, ನಮ್ಮ ಕರ್ತವ್ಯಗಳನ್ನು ಬಿಟ್ಟು ಕೊಡೋದು ಬೇಡ. ನಾವು ಯಾರೂ ಪುರುಷರಿಗೆ ಖಂಡಿತವಾಗ್ಲೂ ವೈರಿಗಳಲ್ಲ, ಯಾವುದೇ ಧರ್ಮಕ್ಕೂ ವೈರಿಗಳಲ್ಲ. ಹಾಗೆಯೇ ಎಲ್ಲರೂ ಒಟ್ಟು ಸೇರಬೇಕಾದದ್ದು ಬಹಳ ಮುಖ್ಯವಾದದ್ದು ಎನ್ನುವಂಥ ಮಾತನ್ನು ಹೇಳ್ತಾ ಈ ಅವಕಾಶಕ್ಕಾಗಿ ವಂದನೆ.